ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಬಂಗು ಅಥವಾ ಪಿಗ್ಮೆಂಟೇಷನ್ ಸಾಧಾರಣವಾಗಿ ನೋಡಿದಿರ ಮಹಿಳೆಯರಲ್ಲಂತೂ ತುಂಬ ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಪಡಿಸುವಂಥ ಕಾಯಿಲೆ. ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾರಾದರೂ ತುಂಬ ದಿನ ಆದಮೇಲೆ ಸಿಗ್ದವ್ರು ನೋಡಿದಾಗ ಮಖ ನಿಂದು ಎಷ್ಟು ಚೆನ್ನಾಗಿತ್ತು, ಆದರೆ ಇತ್ತೀಚೆಗೆ ಹೋಗ್ತಾ ಹೋಗ್ತಾ ಮಖದ ಆ್ಯಕ್ಚುಲಿ ಕಾಂತಿನೇ ಕಳೆದೋಗ್ತಾ ಇದೆ, ಈ ಬಂಗಿನಿಂದಾಗಿ ನಿನ್ನ ಮುಂಚೆ ಇದ್ದಂಥ ಸೌಂದರ್ಯ ಹಾಳಾಗಿದೆ ಅಂತ ಹೇಳೋರು ತುಂಬ ಜನ ಆಗ್ತಾರೆ. ಹಾಗಾಗಿ ಕೆಲವರು ಡಿಪ್ರೆಷನ್ ಆಗ ಸಹಜ. ಇದು ಮಹಿಳೆಯರಲ್ಲಿ ಮಾತ್ರ ಅಲ್ಲ ವೀಕ್ಷಕರೇ, ಪುರುಷರಲ್ಲೂ ಕೂಡ ಈ ಬಂಗಿನ ಸಮಸ್ಯೆಗಳು ತುಂಬ ಕಾಡುತ್ತೆ. ಆ್ಯಕ್ಚುಲಿ ಅದರಲ್ಲೂ ಕೂಡ ಒಂದು 35-40 ಆದ ನಂತರ ಈ ಬಂಗಿನ ಸಮಸ್ಯೆ ಬರುವಂಥದ್ದು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ನೋಡಿ ವೀಕ್ಷಕರೇ, ನೀವು ಈ ಬಂಗಿಗೋಸ್ಕರ ನೀವು ಸುಮಾರು ಟ್ರೀಟ್ಮೆಂಟ್ಗಳನ್ನ ಮಾಡ್ತೀರಾ, ತುಂಬ ಮನೆಗಂದುಗಳನ್ನ ಮಾಡ್ಕೊಂಡಿರ್ತೀರಾ. ಈಗ ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ, ಎಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿರ್ತೀರಾ, ತೋರಿಸಿರ್ತೀರಾ. ಅವರು ಸುಮಾರು ಕ್ರೀಮ್ಗಳನ್ನ ಕೊಡ್ತಾರೆ ನಿಮಗೆ. ಈ ಕ್ರೀಮ್ಗಳಿಂದ ನಿಜವಾಗ್ಲೂ ಬಂಗಿನ ಕಲೆ ತೆಗೆದು ಸಾಧ್ಯನಾ? ನೋಡಿ, ಸಾಧಾರಣವಾಗಿ ನಿಮಗೆ ಕೊಡುವಂಥ ಒಂದು ಕ್ರೀಮ್ಗಳಲ್ಲಿ ಈ ಒಂದು 3 ಅಂಶಗಳಿರುತ್ತೆ. ಅದರಲ್ಲಿ ನೀವು ನೋಡಿರ್ಬೋದು, ನಿಮ್ಮ ಕ್ರೀಮ್ಗಳನ್ನ ಅಥವಾ ಟ್ಯೂಬ್ನ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಮೊಮೆಟೋಝೋನ್ ಅಂತ ಇರುತ್ತೆ, ಅಥವಾ ಕ್ಲೋರೋಕ್ವಿನೋನ್ ಅಂತ ಇರುತ್ತೆ, ಅಥವಾ ಟ್ರೆಟಿನಾಯಿನ್. ಈ 3 ಒಂದು ಕೆಮಿಕಲ್ ಕಾಂಪೌಂಡ್ಸ್ ಇರುವಂಥ, ಈ ಸ್ಟಿರಾಯ್ಡ್ಸ್ ಇರುವಂಥ ಈ ಕ್ರೀಮ್ಗಳನ್ನ ಸಾಧಾರಣವಾಗಿ ನೀವು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವಾರ ಅಪ್ಲೈ ಮಾಡ್ತೀರಾ, ನಿಮ್ಮ ಮುಖ ಬೆಳ್ಳಗೆ ಚೆನ್ನಾಗಿ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಏನು ಮಾಡ್ತೀರಾ ತಪ್ಪು ಅಂತ ಹೇಳಿದ್ರೆ, ನೀವು ರಾತ್ರಿ ಹಚ್ಕೊಂಡ್ಬಿಟ್ಟು ಬೆಳಿಗ್ಗೆ ತನಕ ಬಿಟ್ಬಿಡ್ತೀರಾ. ಅದಾದ ನಂತರ ಬೆಳಿಗ್ಗೆ ನಾರ್ಮಲ್ ಆಗಿ ವಾಶ್ ಮಾಡ್ಕೊಳ್ತೀರಾ ಅಲ್ವಾ? ಸಾಧಾರಣವಾಗಿ ತಪ್ಪು ಮಾಡ್ತಾ ಇದ್ದೀರಾ. ಆದರೆ ನಾನು ಇವತ್ತು ಈ ಬಂಗಿಗೆ ಏನು ಮುಖ್ಯ ಕಾರಣಗಳು, ನೀವು ಯೂಸ್ ಮಾಡ್ತಿರುವಂಥ ಈ ಕ್ರೀಮ್ಗಳು ನಿಜವಾಗ್ಲೂ ನಿಮ್ಮ ಚರ್ಮವನ್ನು ಆರೋಗ್ಯವಂತಗೊಳಿಸ್ತಾ ಇದೆಯೋ ಅಥವಾ ನಿಮ್ಮ ಚರ್ಮವನ್ನು ಹಾಳು ಮಾಡ್ತಾ ಇದೆಯೋ ಅಂತ ಹೇಳೋದು. ಮತ್ತು ಇನ್ನೊಂದು, ನಮ್ಮ ಬಂಗನ್ನ ತೆಗೆದಾಕಲಿಕ್ಕೆ ನಮ್ಮ ಹೊರಗಡೆಯಿಂದ ಎಷ್ಟು ನಾವು ಮಾಡ್ಕೊಳ್ತೀವೋ ಒಳಗಡೆಯ ಆರೋಗ್ಯನೂ ಕೂಡ ಯಾಕೆ ಇಂಪಾರ್ಟೆಂಟು. ನಮ್ಮ ಹೃದಯದ ಆರೋಗ್ಯ, ನಮ್ಮ ಲಿವರ್ನ ಆರೋಗ್ಯ, ನಮ್ಮ ಕರುಳಿನ ಆರೋಗ್ಯ ಮತ್ತು ನಮ್ಮ ಕಿಡ್ನಿಗಳ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಈ ಬಂಗು ಸಾಧಾರಣವಾಗಿ ತೆಗೆದು ಹಾಕ್ಬೋದು. ಅದನ್ನು ಹೇಗೆ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿಗೆ ಈ ಕ್ರೀಮ್ಗಳು ಸಾಧಾರಣವಾಗಿ ಬಂಗಿದ್ದವರು ನೀವೆಲ್ಲ ಈ ಕ್ರೀಮ್ಗಳನ್ನ ಯೂಸ್ ಮಾಡಿರ್ತೀರಾ. ನೋಡಿ, 1 ವಾರ 2 ವಾರ ಯೂಸ್ ಮಾಡ್ತೀರಾ, ಅದಾದ ನಂತರ ನೀವು ಅದನ್ನ ಬಿಟ್ಬಿಡ್ತೀರಾ. ತಕ್ಷಣ ನಿಮ್ಮ ಚರ್ಮ ಮುಂಚೆಗಿಂತ ತುಂಬ ಹದಗಟ್ಟಿರುತ್ತೆ, ಅಂದರೆ ತುಂಬ ಡಾರ್ಕಿಶ್ ಡಿಸ್ಕಲರೇಷನ್ ಆಗಿರುತ್ತೆ. ಕೆಲವೇ ಏರಿಯಾದಲ್ಲಿದ್ದಂಥ ಬಂಗು ಇಡೀ ಮುಖದ ತುಂಬ ಹರಡಿರುತ್ತೆ. ಮುಖ ಮುಟ್ಟಿದ್ರೆ ಒಂಥರ ಉರಿ ಬರುವಂಥದ್ದು, ನೊವೆ ಬರುವಂಥದ್ದು, ತುರ್ಕೆ ಬರುವಂಥದ್ದು, ಈ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ನಿಮಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀರಾ, ಈ ಥರ ಎಲ್ಲ ಆಗ್ತಾ ಇದೆಯಾ ಅಂತ ನೀವು ಅದನ್ನ ಬಿಟ್ಬಿಡ್ತೀರಾ. ಆಗ ಮುಖ ಇನ್ನೂ ಕಪ್ಪುಗಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಕ್ರೀಮ್ ಯೂಸ್ ಮಾಡಬೇಕಾದ್ರೆ ಸರಿಯಾದ ಒಂದು ನಿಮಗೆ ಯಾರು ಕರೆಕ್ಟಾದ ಒಂದು ಡೈರೆಕ್ಷನ್ಸ್ ನಿಮಗೆ ಕೊಟ್ಟಿರಲ್ಲ, ಹೆಂಗೆ ಈ ಕ್ರೀಮ್ಗಳನ್ನ ಯೂಸ್ ಮಾಡಬೇಕು ಅಂತ. ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಇಂಥದ್ದು ಏನಾದ್ರು ಕ್ರೀಮ್ ಯೂಸ್ ಮಾಡ್ತಾ ಇದ್ದಲ್ಲಿ ನೀವೇನು ಮಾಡಬೇಕು ಅಂದರೆ, ಮೊದಲಿಗೆ ನಿಮ್ಮ ಮುಖವನ್ನು ಚೆನ್ನಾಗಿ ತೊಳೆದು ಈ ಕ್ರೀಮನ್ನು ರಾತ್ರಿ ಹೊತ್ತು ಅಪ್ಲೈ ಮಾಡಬೇಕು. ಕೇವಲ ಅರ್ಧ ಗಂಟೆ ಮಾತ್ರ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಓನ್ಲಿ 30 ಮಿನಿಟ್ಸ್. ಅದಕ್ಕಿಂತ ಜಾಸ್ತಿ ಈ ಥರ ಕ್ರೀಮ್ಗಳನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಈ ಅರ್ಧ ಗಂಟೆ ಅಪ್ಲೈ ಮಾಡಿದ ನಂತರ ಈ ಮುಖವನ್ನು ಸಂಪೂರ್ಣವಾಗಿ ವಾಶ್ ಮಾಡಿಬಿಟ್ಟು ಯಾವುದಾದ್ರು ಮಾಯಿಶ್ಚರೈಸಿಂಗ್ ಜೆಲ್ನ ಅಪ್ಲೈ ಮಾಡಿಬಿಟ್ಟು ಮಲಗುವಂಥದ್ದು ಉತ್ತಮ. ಯಾಕಂದರೆ ಇದು ನಮ್ಮ ಚರ್ಮದ ಮೇಲ್ಗಡೆ ಪದರ ಅಲ್ಲ, ಒಳಗಡೆ ಪದರ ಕೂಡ ಡ್ಯಾಮೇಜ್ ಮಾಡಿರುತ್ತೆ. ನೀವು ಇಡೀ ರಾತ್ರಿ 12ರಿಂದ 14 ಗಂಟೆಗಳ ಕಾಲ ಈ ಕ್ರೀಮ್ನ ನಿಮ್ಮ ಮುಖದ ಮೇಲೆ ಹಚ್ಕೊಂಡು ಬಿಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ಸ್ ನಿಮ್ಮ ಸ್ಕಿನ್ನಿಗೆ ಆಗುತ್ತೆ. ನೀವು ಆಲ್ರೆಡಿ ನಿಮ್ಮ ಈ ವಿಡಿಯೋ ನೋಡ್ತಿರೋದ್ರಲ್ಲಿ 1000 ಜನಕ್ಕೆ ಈ ಪ್ರಾಬ್ಲಮ್ ನಿಮಗೆ ಕಂಡಿರಬಹುದು. ಅದಕ್ಕೋಸ್ಕರ ಇದಕ್ಕೊಂದು ಸರಿಯಾದ ಡೈರೆಕ್ಷನ್ಸ್ ನಾನು ಕೊಡ್ತಾ ಇದ್ದೀನಿ. ಇದು ಮೊದಲನೇ ಟೆಕ್ನಿಕ್. ಎರಡನೇದು ನಾನು ಹೇಳ್ತೀನಿ, ಅದು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದಾ ಸರ್, ಏನು ಪ್ರಾಬ್ಲಮ್ ಇರೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿದವರಲ್ಲಿ ನೋಡಿ, ಈ ಥರ ಯೂಸ್ ಮಾಡೋದ್ರಲ್ಲಿ ಸೈಡ್ ಎಫೆಕ್ಟ್ಸ್ ನಮ್ಮ ಕಡಿಮೆ ಆಗುತ್ತೆ ಹೊರತು ಇಲ್ಲವೇ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಈ ಥರ ಕ್ರೀಮ್ಗಳ ಮೊರೆ ಹೋಗೋದನ್ನ ಆದಷ್ಟು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಎರಡನೇದಾಗಿ, ಈ ಪಿಗ್ಮೆಂಟೇಷನ್ ಬರೋಲಿಕ್ಕೆ ಮುಖ್ಯ ಕಾರಣ ಒಂದು ನಿಮಗೆ ಗೊತ್ತಾದರೆ, ಆ್ಯಕ್ಚುಲಿ ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಬಾಡಿ ಅದು ನಿಮ್ಮ ಮುಖ ಜಾಸ್ತಿ ಪಿಗ್ಮೆಂಟೇಷನ್ ಆಗದಂಗೆ ಅಥವಾ ಬಂಗು ಜಾಸ್ತಿ ಹರಡ್ದಂಗೆ ನೀವು ನೋಡ್ಕೋಬೋದು. ಹೇಗೆ ಅಂತ ನೋಡ್ರಿ ವೀಕ್ಷಕರೇ, ನಮ್ಮ ಚರ್ಮಕ್ಕೆ ಆಕ್ಸಿಜನ್ ತುಂಬ ಮುಖ್ಯ, ಆಮ್ಲಜನಕ. ಈ ಆಮ್ಲಜನಕ ಸರಿಯಾದ ಕೊರತೆ ಉಂಟಾಗದಿಂದಾನೇ ಈ ಬಂಗಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗೋದು. ನಮ್ಮ ದೇಹದಲ್ಲಿ ಸರಿಯಾಗಿ ಒಂದು ಆಕ್ಸಿಜನ್ನ ಪ್ರವಾಹ ಇರಬೇಕು, ರಕ್ತದ ಪ್ರವಾಹ ಇರಬೇಕು, ಮುಖದ ಭಾಗಕ್ಕೂ ಚೆನ್ನಾಗಿ ಒಂದು ರಕ್ತದ ಸಂಚಲನೆ ಉಂಟಾಗ್ತಾ ಇದ್ದರೆ ಈ ಬಂಗು ಸಾಧಾರಣವಾಗಿ ಜಾಸ್ತಿ ಆಗಲ್ಲ, ಹರಡಲ್ಲ ಅಥವಾ ಬರೋದು ಕೂಡ ಅವಾಯ್ಡ್ ಆಗುತ್ತೆ. ಎರಡನೇದು, ಒಂದು ಪಿಗ್ಮೆಂಟ್ ಅಥವಾ ಈ ಮೆಲನಿನ್ ಅಂತ ಏನು ಹೇಳ್ತೀವಿ, ಈ ಪಿಗ್ಮೆಂಟ್ ಅದು ನಮ್ಮ ದೇಹದಲ್ಲಿ ಸಾಧಾರಣವಾಗಿ ಒಂದು 35-40ನೇ ವಯಸ್ಸಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮೆಲನಿನ್ನ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಕೆಲವು 20-25ನೇ ವಯಸ್ಸಿನಲ್ಲಿ ಈ ಮೆಲನಿನ್ನ ಆದಷ್ಟು ಸಪ್ರೆಷನ್ ಆಗಿರುತ್ತೆ. ನೋಡಿ, ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ಗ್ಲೂಟಾಥಯೋನ್ ಅನ್ನುವ ಒಂದು ಹಾರ್ಮೋನು ನಮ್ಮ ದೇಹದಲ್ಲಿ ಉತ್ಪಾದನೆ ಹೆಚ್ಚಿರಬೇಕು. ಗ್ಲೂಟಾಥಯೋನ್ ಎಲ್ಲಿಂದ ಉತ್ಪಾದನೆ ಆಗುತ್ತೆ? ನಮ್ಮ ಲಿವರ್ನಿಂದ. ನೋಡಿ, ಗ್ಲೂಟಾಥಯೋನ್ ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದಾಗ ಈ ಮೆಲನಿನ್ ಪಿಗ್ಮೆಂಟ್ ಸಪ್ರೆಸ್ ಮಾಡುತ್ತೆ, ಅಂದರೆ ಅದನ್ನು ಜಾಸ್ತಿ ಹರಡಲಿಕ್ಕೆ ಬಿಡೋದಿಲ್ಲ. ಮತ್ತು ಈ ಮೆಲನಿನ್ ಸಪ್ರೆಸ್ ಆದಾಗ ನಮ್ಮ ಮುಖ ಬಂಗಿನಿಂದ ಮುಕ್ತವಾಗುತ್ತೆ. ಸೊ ಹಾಗಾದ್ರೆ ಗ್ಲೂಟಾಥಯೋನ್ ಅಂದ್ರೆ ಏನು, ಹೆಂಗೆ ಜಾಸ್ತಿ ಮಾಡ್ಕೊಳ್ಳೋ ಅಂತ ನೀವು ಕೇಳ್ಬೋದು.
ನೋಡಿ, ಗ್ಲೂಟಥಿಯೋನ್ ಅನ್ನೋದು ಸಾಧಾರಣವಾಗಿ ನಮ್ಮ ದೇಹನೇ ಉತ್ಪಾದನೆ ಮಾಡುವಂತ ಒಂದು ಕೆಮಿಕಲ್ ಕಾಂಪೌಂಡ್ ಅಲ್ವಾ. ಸೊ ಇದು ಜಾಸ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಲಿವರ್ ಚೆನ್ನಾಗಿರ್ಬೇಕು, ಯಾಕಂದ್ರೆ ಲಿವರ್ನಿಂದಾನೇ ಉತ್ಪತ್ತಿನೇ ಆಗೋದು. ಈ ಫ್ಯಾಟಿ ಲಿವರ್ ಸಮಸ್ಯೆಯಲ್ಲಿ ಸಾಧಾರಣವಾಗಿ ನೀವು ನೋಡ್ತೀರಾ, ಲಿವರ್ನ ಗಾತ್ರ ದೊಡ್ಡದಾಗ್ತಾ ಇದ್ದಾಗ ಮುಖದಲ್ಲಿ ಅಲ್ಲಿ ಇಲ್ಲಿ ಚುಕ್ಕೆಗಳು ಕಾಣಿಸ್ಕೊಳ್ಳೋದು, ಈ ಬಂಗ್ ಡೆವಲಪ್ ಆಗುತ್ತೆ. ಈ ಪ್ರೆಗ್ನೆನ್ಸಿಲಿ ಕೂಡ ಇದೇ ಕಾರಣಕ್ಕೋಸ್ಕರ ಸಡನ್ ಆಗಿ ಫ್ಯಾಟಿ ಲಿವರ್ ಡೆವಲಪ್ ಆಗಿರುತ್ತೆ, ಮತ್ತು ಸಡನ್ ಆಗಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗಿರುತ್ತೆ. ಅಲ್ಲೂ ಕೂಡ ಈ ಮೆಲನಿನ್ ಅನ್ನೋ ಒಂದು ಪಿಗ್ಮೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಬೆಂಗಿನ ಕಲೆ ಕಾಣಿಸ್ಕೊಳ್ಳೋದು ಪುರುಷರಲ್ಲೇ ಆಗಿರಲಿ ಮಹಿಳೆಯರಲ್ಲೇ ಆಗಲಿ, ಮಕ್ಕದ ಮೇಲೆ ಡಾಟ್ಸ್ಗಳು ಬೀಳ್ತಾ ಇದೆ ಅಂದ್ರೆ ಮೊದಲು ನೀವು ಥಿಂಕ್ ಮಾಡಬೇಕಾಗಿರೋದು ನಮ್ಮ ಕರುಳು ಅಂದ್ರೆ ನಮ್ಮ ಈ ಲಿವರ್ನ ಆರೋಗ್ಯ ಸರಿಯಾಗಿದೆಯೋ ನೋಡ್ಕೋಬೇಕು. ಅಂದ್ರೆ ಫಸ್ಟ್ ಫ್ಯಾಟಿ ಲಿವರ್ ಇಂದ ಹೊರಡೆ ಬರುವಂತ ಸುಮಾರು ನನ್ನ ವಿಡಿಯೋಗಳಿದೆ, ಹೇಗೆ ಯಾವ ರೀತಿ ಡಯಟ್ ಮಾಡ್ಕೋಬೇಕು ಅದನ್ನ ನೋಡ್ಕೊಂಡು ನಿಮ್ಮ ಲಿವರ್ನ ಆರೋಗ್ಯನ ಸರಿಯಾಗಿ ಇಟ್ಕೊಳ್ಳಿ. ಒಂದು. ಎರಡನೇದಾಗಿ ಗ್ಲೂಟಥಿಯೋನ್ ಹೆಚ್ಚು ಆಗುವಂತ ಕೆಲವು ಆಹಾರಗಳು, ಅದರಲ್ಲಿ ಎಸ್ಪೆಷಲಿ ಸಲ್ಫರ್ ರಿಚ್ ಫುಡ್ಸ್. ಸಲ್ಫರ್ ಅಂಶ ಯಾವ ಆಹಾರಗಳಲ್ಲಿ ಜಾಸ್ತಿ ಇರುತ್ತೋ ಆ ಥರ ಆಹಾರಗಳನ್ನು ಜಾಸ್ತಿ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಗ್ಲೂಟಥಿಯೋನ್ ಪ್ರಮಾಣ ಜಾಸ್ತಿ ಆಗುತ್ತೆ. ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಸಾವಿರಾರು ಒಂದು ಈ ಡಯಟ್ ಅಲ್ಲಿ ಬರ್ತಾ ಹೋಗುತ್ತೆ ಸಲ್ಫರ್ ಅಂಶ ಯಾವ್ಯಾವ್ದು ಜಾಸ್ತಿ ಅಂತ. ಈಗ ಕಾಲಿಫ್ಲವರ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅಥವಾ ಬ್ರಾಕೊಲಿಸ್ ಇರ್ಬೋದು, ಸುಮಾರು ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ನಾವು ಹೇಳ್ತೀವಿ, ಅಂದರೆ ಹೂಕೋಸ್ ಇರ್ಬೋದು, ಈ ಥರ ಎಲ್ಲ ನೀವು ಗೂಗಲ್ ಮಾಡಿ ನೋಡಿ ಟೈಮ್ ಸಿಕ್ಕಿದಾಗ ಯಾವುದರಲ್ಲಿ ಸಲ್ಫರ್ ಅಂಶ ಜಾಸ್ತಿ ಇರುತ್ತೆ ಅಂತ. ಆ ಥರ ಆಹಾರಗಳನ್ನ ಜಾಸ್ತಿ ಸೇವಿಸ್ತಾ ಇರೋದ್ರಿಂದ ಸಲ್ಫರ್ ಜಾಸ್ತಿ ಆಗುತ್ತೆ, ದೇಹದಲ್ಲಿ ಗ್ಲೂಟಥಿಯೋನ್ ಜಾಸ್ತಿ ಆಗುತ್ತೆ, ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಭಂಗಿನ ಕಲೆ ಕೂಡ ಕ್ಷೀಣಿಸ್ತಾ ಬರುತ್ತೆ. ಸೊ ಇದು ಒಂದು ನ್ಯಾಚುರಲ್ ಆಗಿ ನಮ್ಮ ದೇಹವನ್ನು ಶುದ್ಧವನ್ನ ಮಾಡ್ಕೊಂಡು ನಮ್ಮ ರಕ್ತವನ್ನು ಶುದ್ಧವಾಗಿಟ್ಕೊಂಡು ನಮ್ಮ ಗ್ಲೂಟಥಿಯೋನ್ನ ಜಾಸ್ತಿ ಮಾಡುವಂತ ಒಂದು ಪ್ರಕ್ರಿಯೆ. ನೋಡಿ, ಮನೆ ಮದ್ದುಗಳು ಅಂತ ಬಂದಾಗ ಕೇವಲ ಏನಾದ್ರು ಹಚ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ದೇಹದ ಆಕ್ಸಿಜನೇಷನ್, ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಮಾಡುವಂತ ಕೆಲವು ಕ್ರಿಯೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದ್ರಲ್ಲಿ ಮೊದಲು ಏನಂತ ಹೇಳಿದ್ರೆ ನಿಮ್ಮ ಮುಖ ಚೆನ್ನಾಗಿ ಬೆವರಬೇಕು. ಮುಖ ಚೆನ್ನಾಗಿ ಬೆವರಿದಾಗ ಮುಖದಲ್ಲಿ ಇರುವಂತ ಸ್ಕಿನ್ ಪೋರ್ಸ್ ಓಪನ್ ಆಗುತ್ತೆ ಮತ್ತು ನಿಮ್ಮ ಚರ್ಮ ಹೊಳಪಿನಿಂದ ನುಣುಪಿನಿಂದ ಚೆನ್ನಾಗಿ ಆರೋಗ್ಯವಂತವಾಗಿರುತ್ತೆ. ಒಂದು. ಎರಡನೇದಾಗಿ ನಮ್ಮ ದೇಹದ ಆಮ್ಲೀಕರಣ ಅಂದ್ರೆ ಆಕ್ಸಿಜನೇಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಪ್ರಾಣಾಯಾಮಗಳನ್ನು ನೀವು ಮಾಡಬೇಕು. ನೋಡಿ, ನಾನು ಮುಂಚೆನೆ ಹೇಳ್ದಂಗೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗಿದ್ರೆ ನಮ್ಮ ಮುಖದಲ್ಲಿ ಒಳ್ಳೆಯ ರಕ್ತ ಸಂಚಾರ ಆಗುತ್ತೆ ಮತ್ತು ನಮ್ಮ ಚರ್ಮ ತುಂಬಾ ಶೈನಿಯಾಗಿ ಹೊಳಪಾಗಿ ಒಂದು ಕಾಂತಿಯುತವಾಗಿ ಯೌವನಯುತವಾಗಿ ಕೂಡಿರುತ್ತೆ ಅಲ್ವಾ. ಹಾಗಾಗಿ ನೀವು ಈ ಪ್ರಾಣಾಯಾಮದ ಪ್ರಾಕ್ಟೀಸ್ ಮಾಡಿ. ನೀವು ಗೂಗಲ್ ನೋಡಿದ್ರೆ ಸುಮಾರು ನಿಮ್ಮ ದೇಹದ ಆಕ್ಸಿಜನೇಷನ್ ಜಾಸ್ತಿ ಮಾಡಿದ್ರೆ ಯಾವ್ಯಾವ ಪ್ರಾಣಾಯಾಮಗಳು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಎರಡೇ ಹೇಳ್ತೀನಿ. ಒಂದು ಕಪಾಲಭಾತಿ ಅನ್ನೋ ಒಂದು ಕ್ರಿಯೆ, ಇನ್ನೊಂದು ಭಸ್ತ್ರಿಕಾ ಪ್ರಾಣಾಯಾಮ. ನಿಮಗೆ ಸುಮಾರು ವಿಡಿಯೋಗಳು ಸಿಗುತ್ತೆ. ನೀವು ಅದನ್ನು ಸರಿಯಾಗಿ ಒಂದು ಯೋಗ ಗುರುಗಳನ್ನ ಕಲ್ತ್ಕೊಂಡು ನೀವು ಈ ಪ್ರಾಣಾಯಾಮನ ಡೈಲಿ ಪ್ರಾಕ್ಟೀಸ್ ಮಾಡಿ. ಒಂದೆರಡು ದಿನ ಅಲ್ಲ, ಮಿನಿಮಮ್ ಒಂದು 30 ದಿನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮ ಚರ್ಮದಲ್ಲಿ ಬರ್ತಾ ಇರುವಂಥ ಒಂದು ಚೇಂಜಸ್ನ ನೀವು ಒಂದು ತಿಂಗಳಲ್ಲೇ ಅಬ್ಸರ್ವ್ ಮಾಡ್ತೀರಾ. ಎರಡನೇದಾಗಿ ಒಂದು ಸಿಂಪಲ್ ಹೋಮ್ ರೆಮಿಡಿ ಅಥವಾ ಒಂದು ಮಸಾಜಿಂಗ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಈ ಭಂಗಿನ ಕಲೆನ ಜಾಸ್ತಿ ಆಗದಂಗೆ ತಡಿಬಹುದು. ಮತ್ತೆ ಅದನ್ನ ನ್ಯಾಚುರಲ್ ಆಗಿ ಬ್ಲೀಚ್ ಆಗಿ ಕೂಡ ವರ್ಕ್ ಮಾಡುವಂತ ಒಂದು ಟಿಪ್ಸ್ ನಾನು ನಿಮ್ಗೆ ಹೇಳ್ತೀನಿ. ಏನಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 3. ಒಂದು ಅಲೋವೆರಾ, ನಿಮ್ಮ ಲೋಳೆ ರಸ ಏನಿರುತ್ತಲ್ಲ ಅದು ಜೆಲ್ ತಗೊಳ್ಳಿ, ಒಂದು ಬಟ್ಲನಷ್ಟು, ಜೊತೆಗೆ ಒಂದು 2 ಸ್ಪೂನ್ನಷ್ಟು ವರ್ಜಿನ್ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ, ವರ್ಜಿನ್ ತೆಂಗಿನ ಎಣ್ಣೆ ಬರುತ್ತಲ್ಲ ಅದನ್ನ ಒಂದು 2 ಸ್ಪೂನ್ನಷ್ಟು ತಗೊಳ್ಳಿ. ನಂತರ ಒಂದು ಅರ್ಧ ನಿಂಬೆ ಹಣ್ಣು, ಸೊ ಒಂದು 15 ml ಅಷ್ಟು ಅಲೋವೆರಾ ಜೆಲ್, ಒಂದು 10 ml ಅಷ್ಟು ಕೊಕೊನಟ್ ವರ್ಜಿನ್ ಆಯಿಲ್ ಮತ್ತು ಒಂದು 5 ml ಅಷ್ಟು ಲೆಮನ್ ಜ್ಯೂಸ್. ಈ 3 ಇಂಗ್ರೀಡಿಯೆಂಟ್ಸು, ಆ 3 ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ನೈಟಾಗಿ ಇದು ಮಾಡಿ ಚೆನ್ನಾಗಿ ಮುಖಕ್ಕೆ ಸಂಪೂರ್ಣವಾಗಿ ಹಚ್ಕೊಳ್ಳಿ. ಕುತ್ತಿಗೆ ಭಾಗದಲ್ಲಿ, ಮುಖದ ಭಾಗದಲ್ಲಿ 10 ರಿಂದ 15 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ದುಡ್ಡು ಖರ್ಚಿಲ್ಲ, ನಿಮಗೆ ಯಾವ ಸೈಡ್ ಎಫೆಕ್ಟ್ಸು ಇಲ್ಲ, ಯಾವ ತೊಂದರೆಗಳು ಇಲ್ಲ. ಆದರೆ 1 ತಿಂಗಳು ಮಾಡಿ ನೋಡಿ, ನಿಮ್ಮ ಚರ್ಮ ನ್ಯಾಚುರಲ್ ಆಗಿ ಬ್ಲೀಚ್ ಆಗುತ್ತೆ, ನಿಮ್ಮ ಚರ್ಮ ಕಾಂತಿಯುತವಾಗುತ್ತೆ ಮತ್ತು ನಿಮ್ಮ ಭಂಗಿನ ಕಲೆಯಿಂದ ಕೂಡ ಅವಾಯ್ಡ್ ಮಾಡ್ಕೋಬಹುದು. ಹಾಗಾಗಿ ಮೊದಲನೇದು ನೀವು ತಿಳ್ಕೊಬೇಕಾಗಿರೋದು ಕ್ರೀಮ್ಗಳನ್ನ ಹೇಗೆ ಯೂಸ್ ಮಾಡಬೇಕು, ಎರಡನೇದಾಗಿ ಗ್ಲೂಟಥಿಯೋನ್ ಹಾಕಬೇಕು, ಮೂರನೇದಾಗಿ ನಿಮ್ಮ ಲಿವರ್ನ ಆರೋಗ್ಯ ಯಾಕೆ ಮುಖ್ಯ, ನಾಲ್ಕನೇದಾಗಿ ನಮ್ಮ ದೇಹದಕ್ಕೆ ಆಕ್ಸಿಜನೇಷನ್ ಆಮ್ಲಜನಕೀಕರಣ ಯಾಕೆ ಮುಖ್ಯ, ಮತ್ತು ನ್ಯಾಚುರಲ್ ಆಗಿರೋ ಒಂದು ಬ್ಲೀಚಿಂಗ್ ಏಜೆಂಟ್ಸ್ ಇಂದ ಮಾಡುವಂಥ ಮನೆಮದ್ದು. ಇದಿಷ್ಟು ಮಾಡಿದ್ರೆ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗೋದ್ರಲ್ಲಿ ಡೌಟೇ ಇಟ್ಕೋಬೇಡಿ. ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.